ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಎರಡನೇ ದಿನವೇ ದೊಡ್ಡ ಘೋಷಣೆಯನ್ನ ಮಾಡಿರುವಂತದ್ದು ಗೃಹಲಕ್ಷ್ಮಿಯರಿಗೆ ಆಗಿರಬಹುದು, ಮತ್ತೆ ಇನ್ನೊಂದು ಕಡೆಗೆ ಬಸ್ ಪಾಸ್ ಯೋಜನೆ ಬಗ್ಗೆ ಆಗಿರಬಹುದು, 6ನೇ ಗ್ಯಾರಂಟಿ ಬಗ್ಗೆ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ, ಜಮೆ ಕೂಡ ಆಗ್ತಾ ಇದೆ. ಯಾವಾಗ ಜಮೆ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಇನ್ನೂ ಹಣ ಬಂದಿಲ್ವಾ, ಯಾವಾಗ ಬರುತ್ತೆ, ಅದು ಕೂಡ ಅಪ್ಡೇಟ್ ನೋಡೋಣ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗಿದ್ದ ಕನ್ಫ್ಯೂಷನ್ ಇವತ್ತು ನಾವು ಕ್ಲಿಯರ್ ಮಾಡಲಿದ್ದೇವೆ. ಯಾಕಂದ್ರೆ ದೊಡ್ಡ ಒಂದು ಸಿಹಿ ಸುದ್ದಿ ನಿಮಗೆಲ್ಲ ಬಂದಿರುವಂತದ್ದು. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜನರು ದುರ್ಬಳಕೆ ಮಾಡ್ಕೊಳ್ಳೋದನ್ನ ತಡಿಬೇಕು ಅಂತಾನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೊಸ ಪ್ಲಾನ್ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಶೀಘ್ರದಲ್ಲೇ ವಿತರಣೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜನರು ಯಾರೆಲ್ಲ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಇದನ್ನ ಪಡ್ಕೋತಾ ಇದ್ದಾರೆ, ಇದು ನಮ್ಮ ಕರ್ನಾಟಕದ ಜನರಿಗೂ ಕೂಡ ಹೊರೆ ಮತ್ತೆ ಸರ್ಕಾರಕ್ಕೂ ಕೂಡ ಹೊರೆ ಅಂತ ಎಲ್ಲರೂ ಕೂಡ ಗೊತ್ತೇ ಇದೆ. ಸೊ ಇದ್ರ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಮುಂಗಾರು ಮಳೆ ಎಂಟ್ರಿ ಆಗ್ತಾ ಇದೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ನೋಡಿ ವೀಕ್ಷಕರೇ. ಬೆಳಿಗ್ಗೆಯಿಂದಲೇ ಭಾರಿ ಮಳೆ ಆಗೋ ಸಾಧ್ಯತೆ ಇರೋದ್ರಿಂದ ಗುಡುಗು ಮಿಂಚಿನ ಆರ್ಭಟದೊಂದಿಗೆ ಭಾರಿ ಮಳೆ ಆಗುತ್ತೆ. ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುತ್ತೆ ನೋಡ್ತಾ ಹೋಗೋಣ. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡ್ತಾ ಇರಿ, ಅದಕ್ಕಂದ್ರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ಸರ್ಕಾರಿ ನೌಕರರಿಗೂ ಕೂಡ ದೊಡ್ಡ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಪ್ರತಿ ಅಧಿಕಾರಿಗಳು 10 ಗಂಟೆ ಒಳಗೆ ಆಫೀಸ್ ನಲ್ಲಿ ಇರಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿರುವಂತದ್ದು. ಎಲ್ಲ ಅಪ್ಡೇಟ್ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಸರ್ಕಾರದಿಂದ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಮತ್ತು ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ, ಯಾಕಂದ್ರೆ 31ನೇ ಕಂತು ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗುತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರೋದಿಲ್ಲ, ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಮೊದಲ ದಿನದಿಂದಲೇ ಭರ್ಜರಿ ಆಕ್ಟಿವ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇನ್ ಮುಂದೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸರ್ಕಾರಿ ಅಧಿಕಾರಿಗಳು ಪ್ರತಿದಿನ 10 ಗಂಟೆ ಒಳಗೆ ಆಫೀಸ್ ನಲ್ಲಿ ಇರಬೇಕು, ಅಂದ್ರೆ ಡ್ಯೂಟಿ ಟೈಮ್ ಮಿಸ್ಯೂಸ್ ಮಾಡ್ಕೊಳ್ಳುವಂತಿಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಸಿಎಂ ಅವರು ಖಡಕ್ ಸೂಚನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಇದು ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಅನರ್ಹರನ್ನ ಯೋಜನೆಯಿಂದ ಹೊರಗೆ ಹಾಕ್ತೀವಿ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯಾವುದು ಯೋಜನೆಗಳನ್ನ ಬಂದ್ ಮಾಡಲ್ಲ. ಪ್ರತಿ ಯೋಜನೆ ಕೂಡ ಚಾಲ್ತಿಯಲ್ಲಿರುತ್ತೆ. ಆದ್ರೆ ಇದರಲ್ಲಿರುವ ಲೋಪಗಳನ್ನು ತಡೆಯಲು ಫಲಾನುಭವಿಗಳ ಸಂಖ್ಯೆ ಕಲೆ ಹಾಕಲು ಅವರ ಮೊಬೈಲ್ ಸಂಖ್ಯೆ ಸೇರಿ ಇತರೆ ಮಾಹಿತಿಯನ್ನ ಸಂಗ್ರಹ ಮಾಡ್ತೀವಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಾವು ಯಾವುದೇ ಗ್ಯಾರಂಟಿ ಯೋಜನೆಯನ್ನ ಪರಿಷ್ಕರಣೆ ಮಾಡ್ತಾ ಇಲ್ಲ, ಫಲಾನುಭವಿಗಳ ಮೊಬೈಲ್ ಸಂಖ್ಯೆ ವಿವರಗಳನ್ನ ಪಡಿತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ನೋಡಿ, ಈ ಒಂದು ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ ಮತ್ತು ಶಕ್ತಿ ಯೋಜನೆ, ಈ ಯೋಜನೆಗಳು ಮೊದಲ ಹಂತದಲ್ಲಿ ಚೆಕ್ ಅನ್ನ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಯಾರಿಗೆಲ್ಲ ಹಣ ಬರಲ್ಲ ನೋಡಿ, ಸರ್ಕಾರಕ್ಕೆ 120 ಕೋಟಿ ವ್ಯತ್ಯಾಸವಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಪ್ಪ ಅಂದ್ರೆ ಗೃಹಲಕ್ಷ್ಮಿಯವರ ಹೆಸರು ಬೇರೆ, ಅವರ ಮೊಬೈಲ್ ನಂಬರ್ ಕೊಟ್ಟಿರೋದೇ ಬೇರೆ, ಕರೆ ಮಾಡಿದ್ರೆ ಅದು ಯಾರೋ ರಿಸೀವ್ ಮಾಡ್ತಾರೆ, ಅವ್ರಿಗೆ ಏನು ಕೂಡ ಗೊತ್ತಿರಲ್ಲ. ಅಂದ್ರೆ ಸರ್ಕಾರಕ್ಕೂ ಕೂಡ ಗೊತ್ತಾಗ್ಬೇಕಲ್ಲ ಯಾರಿಗೆ ಹಣ ಹೋಗ್ತಾ ಇದೆ, ಇದು ನಿಜವಾಗ್ಲೂ ಗೃಹಲಕ್ಷ್ಮಿಗೆ ಹೋಗ್ತಾ ಇದೆಯಾ ಅಥವಾ ಯಾರೋ ಬೇರೆಯವರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಯೋಜನೆ ಮೂಲಕ ಲಾಭ ಪಡ್ಕೋತಾ ಇದ್ದಾರಾ, ಇದೆಲ್ಲ ಕೂಡ ಅಪ್ಡೇಟ್ ಸರ್ಕಾರಕ್ಕೆ ಬೇಕಾಗಿದೆ. ಇನ್ನು ಎರಡನೇದಾಗಿ, ನೀವೇನಾದ್ರೂ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಅಂದ್ರೆ ನೀವು ತೆರಿಗೆ ಪಾವತಿ ಮಾಡ್ತಾ ಇರ್ತೀರಾ, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ತಾ ಇರ್ತೀರಾ, GST ರಿಟರ್ನ್ಸ್ ಮಾಡ್ತಿರ್ತೀರಾ, ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿಯರಾಗಿರ್ಲಿ ಗೃಹಲಕ್ಷ್ಮಿಯರ ಯಜಮಾನರಾಗಿರ್ಲಿ ಅವ್ರೇನಾದ್ರೂ ತೆರಿಗೆ ಪಾವತಿ ಮಾಡ್ತಿದ್ರೆ ಅವರಿಗೆ ಹಣ ಬರಲ್ಲ. ಇನ್ನು ಮುಖ್ಯವಾಗಿ ಮೂರನೇದಾಗಿ ಏನಪ್ಪಾ ಅಂದ್ರೆ ಮೃತಪಟ್ಟವರ ಅಕೌಂಟ್ಗೆ ಸರ್ಕಾರ ಹಣ ಹಾಕ್ತಾ ಇದೆ, ಸರ್ಕಾರಕ್ಕೆ ಗೊತ್ತಿಲ್ಲದೆ ಹಣ ಹೋಗ್ತಾ ಇದೆ. ಆದ್ರೆ ಅವರ ಕುಟುಂಬಸ್ಥರು ಆ ಒಂದು ATM ಕಾರ್ಡ್ ಬಳಸಿ ಆ ಒಂದು ಹಣವನ್ನು ವಿಡ್ರಾಲ್ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಯೋಜನೆಯನ್ನ ಮರು ನೋಂದಣಿ ಮಾಡಿಸಿಕೊಳ್ಬೇಕಾಗಿ ಬರಬಹುದು. ಆದ್ರೆ ಅಧಿಕೃತ ಆದೇಶ ಬರೋದು ಬಾಕಿ ಇದೆ. ಇನ್ನು ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ರೀತಿ ರಿಟರ್ನ್ ಫಾರ್ಮ್ ಅಲ್ಲಿ ಇದರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಸೊ ಇಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಯೋಜನೆಯನ್ನ ಮರು ನೋಂದಣಿ ನೀವು ಮಾಡಿಸಿಕೊಳ್ಬೇಕಾಗಿ ಬರಬಹುದು, ಅಥವಾ ಮೊಬೈಲ್ ನಂಬರ್ ವೆರಿಫಿಕೇಶನ್ ನೀವು ಮಾಡಿಸಿಕೊಳ್ಬೇಕಾಗಿ ಬರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಗೃಹಲಕ್ಷ್ಮಿಯವರು ಯಾರೆಲ್ಲ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಪಡ್ಕೋತಾ ಇದ್ದಾರೆ ಅವರು ಮತ್ತೊಮ್ಮೆ ಯೋಜನೆಗೆ ಮರು ನೋಂದಣಿ ಮಾಡಿಸಿಕೊಳ್ಬೇಕಾಗುತ್ತೆ. ಇನ್ನು 4,000 ರೂಪಾಯಿ ಹಣ ಜಮೆದ್ರಲ್ಲಿ ಈಗಾಗಲೇ 2,000 ರೂಪಾಯಿ ಜಮೆ ಆಗಿರುವಂತದ್ದು. ಇನ್ನು 2,000 ರೂಪಾಯಿ ಏನಿದೆ ನೋಡಿ, ಇದು ಈ ಒಂದು ಹಣ ನಿಮಗೆ 31ನೇ ಕಂತು ಅಂತ ನೀವು ಕರಿಬಹುದು. ಈ ಒಂದು 31ನೇ ಕಂತು ಶೀಘ್ರದಲ್ಲೇ ಜಮೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದು 25ನೇ ತಾರೀಕು 26ನೇ ತಾರೀಕಿಗೆ 31ನೇ ಕಂತು ಹಣ ಬಿಡುಗಡೆ ಆಗಿರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಮತ್ತೆ ಇಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು 2 ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ವೀಕ್ಷಕರೇ, 25ನೇ ತಾರೀಕಿನ ಒಳಗೆ ಹಣ ಬಿಡುಗಡೆ ಆಗಿದ್ರೆ ನಿಮಗೆ 10 ಅಥವಾ 12ನೇ ತಾರೀಕಿನ ಒಳಗೆ ಮತ್ತೊಂದು ಕಂತಿನ ಹಣ ಜಮೆ ಆಗುವ
ನಿರೀಕ್ಷೆ ಇರುವಂತದ್ದು ವೀಕ್ಷಕರೇ. ಇನ್ನು ಎರಡನೇದಾಗಿ ನೋಡಿ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಇನ್ನು ಎರಡನೇದಾಗಿ ಗೃಹ ಜ್ಯೋತಿ ಯೋಜನೆ. ಇನ್ನು ಮೂರನೇದಾಗಿ ಏನಪ್ಪಾ ಅಂದ್ರೆ ಶಕ್ತಿ ಯೋಜನೆ. ನೋಡಿ, ಗೃಹ ಜ್ಯೋತಿ ಯೋಜನೆ ಕೂಡ ಮಿಸ್ಯೂಸ್ ಆಗ್ತಾ ಇದೆ. ಅಂದ್ರೆ ಅಕ್ರಮವಾಗಿ ಬೇರೆ ರಾಜ್ಯದವರು ಕರ್ನಾಟಕಕ್ಕೆ ಬಂದು ನಕಲಿ ಆಧಾರ್ ಕಾರ್ಡ್ ತೋರಿಸೋದಾಗಿರ್ಬೋದು, ಎಡಿಟೆಡ್ ಆಧಾರ್ ಕಾರ್ಡ್ ತೋರಿಸೋದ್ರ ಮೂಲಕ ಉಚಿತವಾಗಿ ಪ್ರಯಾಣ ಮಾಡ್ತಾ ಇರುವಂತದ್ದು. ಇನ್ನು ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಉಚಿತ ಕರೆಂಟ್ ಕೂಡ ಬಳಕೆ ಮಾಡ್ತಾ ಇರುವಂತದ್ದು. ನೋಡಿ, ಈಗ ಮುಂದಿನ ಬರುವ ದಿನಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಶುರು ಆಗಬಹುದು. ಅಧಿಕೃತವಾಗಿ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಬಹುದು ವೀಕ್ಷಕರೇ. ಎದಕ್ಕಪ್ಪ ಅಂದ್ರೆ ನೋಡಿ, ಯಾವಾಗ ಕರ್ನಾಟಕ ರಾಜ್ಯದ ಜೊತೆಗೆ ಬೇರೆ ರಾಜ್ಯದವರು ಕೂಡ ಈ ಒಂದು ಯೋಜನೆಗಳ ಲಾಭ ಪಡ್ಕೋತಾರೆ, ಅವಾಗ ಸರ್ಕಾರಕ್ಕೆ ಹೆಚ್ಚು ಹೊರೆ ಆಗುತ್ತೆ. ಹೀಗಾಗಿ ಈ ಒಂದು ಯೋಜನೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೋಬಹುದು. ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ ನೋಡಿ, ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರೆ ಅಕ್ರಮಗಳಿಗೆ ಬ್ರೇಕ್ ಬೀಳೋದು ಗ್ಯಾರಂಟಿ. ಅದಕ್ಕಂದ್ರೆ ಸ್ಮಾರ್ಟ್ ಕಾರ್ಡ್ ಇಲ್ಲದವರಿಗೆ, ಮಹಿಳೆಯರಿಗೆ ಫ್ರೀ ಪ್ರಯಾಣ ಇರೋದಿಲ್ಲ, ಉಚಿತ ಪ್ರಯಾಣ ಇರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಮೊದಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಇದನ್ನು ಕೂಡ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಸ್ವಲ್ಪ ವಿಳಂಬವಾಗಿದೆ. ಆದ್ರೆ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ನಿಮಗೆ ಗೊತ್ತಿರಬಹುದು, ಮೊದಲ ದಿನವೇ 6 ದೊಡ್ಡ ಘೋಷಣೆಗಳನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಬಸ್ ಪಾಸ್ ವಿತರಣೆ ಸರ್ಕಾರದಿಂದ ಮಾಡಲಾಗುತ್ತೆ. ಆದ್ರೆ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನ ಹಾಕಬೇಕು. ಈ ಒಂದು ಯೋಜನೆಗೆ ಒಂದು ಹೊಸ ಹೆಸರನ್ನ ಇಡ್ತೀವಿ ಅಂತಾನು ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ. ಈಗ ನೋಡಿ, ಹೆಣ್ಣು ಮಕ್ಕಳಿಗೆ ಮಾತ್ರ ಫ್ರೀ ಇತ್ತಲ್ಲ, ಈಗ ಎಲ್ಲ ಕರ್ನಾಟಕ ರಾಜ್ಯದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ, ಗಂಡು ಮಕ್ಕಳ ವಿದ್ಯಾರ್ಥಿಗಳಿಗೆ ಅದು PG ಆಗಿರ್ಲಿ, SSLC ಆಗಿರ್ಲಿ, PUC ಆಗಿರ್ಲಿ, 1ನೇ 2ನೇ ಆಗಿರ್ಲಿ, ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಕರ್ನಾಟಕ ರಾಜ್ಯದಂತ ಫ್ರೀ ಬಸ್ ಅಂತಾನೆ ಹೇಳ್ಬೋದು. ಇನ್ನು 6ನೇ ಗ್ಯಾರಂಟಿ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು. ಇದು ಕೇವಲ ಬೆಂಗಳೂರಿಗೆ ಮಾತ್ರ 6ನೇ ಗ್ಯಾರಂಟಿ ಆಗಿತ್ತಲ್ಲ, ಇದು ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲಾ ಒಂದು ಜಿಲ್ಲೆಗಳಿಗೂ ಕೂಡ ಅನ್ವಯವಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಈಗ 5 ಗ್ಯಾರಂಟಿ ಅಲ್ಲ, ಟೋಟಲ್ 6 ಗ್ಯಾರಂಟಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ನಿಮ್ದೇನಾದ್ರೂ ಬಿ ಖಾತಾ ಆಸ್ತಿ ಇದ್ರೆ ಎ ಖಾತಾ ಮಾನ್ಯತೆ ಸಿಕ್ಕರೆ ನಿಮ್ಮ ಆಸ್ತಿಗೆ ಒಂದು ಒಳ್ಳೆ ವ್ಯಾಲ್ಯೂ ಬರುತ್ತೆ. ಆ ಆಸ್ತಿಯಲ್ಲಿ ನಿಮ್ದು ಅನ್ನೋದಕ್ಕೆ ಒಂದು ನಿಮ್ಮ ಹತ್ರ ಲೀಗಲ್ ಆಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಗಳು ಬರ್ತವೆ, ಅಂಗೈಯಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಗಳು ಬರುತ್ತೆ. ನಿಮ್ಮ ಆಸ್ತಿ ದಾಖಲೆ ಡಿಜಿಟಲೀಕರಣ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಏನಪ್ಪಾ ಅಂದ್ರೆ 3ನೇ ದೊಡ್ಡ ಘೋಷಣೆ, ಯುವಕರಿಗೆ ಉದ್ಯೋಗ ಕೊಡಿಸೋದು. ನೋಡಿ, ಸರ್ಕಾರದಿಂದಲೇ ಯುವಕರಿಗೋಸ್ಕರ ಅಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ರಚನೆ ಮಾಡ್ತಾ ಇದ್ದಾರೆ. ಈಗ ಯಾರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಎಂಪ್ಲಾಯ್ಮೆಂಟ್, ಅಂತವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಅದಕ್ಕೆ ಸಕ್ಷಮ ಮಾಡಿ ಅವರನ್ನ ಆ ಒಂದು ಕಂಪನಿಗಳಿಗೆ ಕಳಿಸೋದು. ಅಂದ್ರೆ ಸರ್ಕಾರ ಉದ್ಯೋಗಾಂಕ್ಷಿಗಳಿಗೆ ಉದ್ಯೋಗ ಕೊಡಿಸೋ ಕೆಲಸ ಕೂಡ ಮಾಡುತ್ತೆ. ಇನ್ನು 56,000 ಸರ್ಕಾರಿ ನೌಕರರನ್ನ ಏನಿದು ಖಾಲಿದೆ ಹುದ್ದೆಗಳ ಅದನ್ನ ಭರ್ತಿ ಕೂಡ ಮಾಡ್ಕೊಳ್ತೀವಿ ಅಂತ ಒಂದು ದೊಡ್ಡ ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಇನ್ನು OC ಇಲ್ಲದಿದ್ರು ಕೂಡ ನೀರು ಕರೆಂಟ್ ಕೊಡ್ತೀವಿ ಅಂತ ಮನೆ ಕಟ್ತಾ ಇದ್ದವರಿಗೆ, ಮನೆ ಕಟ್ಟದವರಿಗೆ, ಅರ್ಜಿ ಹಾಕಿದವರಿಗೂ ಕೂಡ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆಸ್ತಿ ಮಾಲೀಕರಿಗೂ ಕೂಡ ಬಂಪರ್ ಘೋಷಣೆ. ಯುವಕರನ್ನ ಗುರಿಯಾಗಿಸಿ 3 ಮಹತ್ವದ ಯೋಜನೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಅಷ್ಟು ಮಾತ್ರವಲ್ಲದೆ ರಾಜ್ಯದಂತ 10,000 ಯುವ ಸಂಘಗಳು ಅಂತಾನು ಕೂಡ ಹೇಳಲಾಗಿದೆ. ಉದ್ಯೋಗ ವಿನಿಮಯ ಕೇಂದ್ರ ಕೂಡ ಸೃಷ್ಟಿ ಮಾಡಲಾಗಿದೆ ವೀಕ್ಷಕರೇ. ಈಗ ನೋಡಿ, ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಇಂದಿರಾ ಕಿಟ್ ವಿತರಣೆ ಯಾವಾಗ, ಈಗ ಮೊದಲು ಆಹಾರ ಇಲಾಖೆ ಖಾತೆ ಸಚಿವರು ಮುನಿಯಪ್ಪ ಅವರು ಹೊಂದಿದ್ರು. ಈಗಲೂ ಕೂಡ ಆ ಒಂದು ಯೋಜನೆ ಅವರ ಹತ್ತಿರನ ಇದೆ. ಅಂದ್ರೆ ಇದು ಚೇಂಜ್ ಆಗಿಲ್ಲ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರಲ್ಲ ಸಿದ್ದರಾಮಯ್ಯನವರು, ಅವರು ಈ ಒಂದು ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವರು ಈಗ ರಾಜೀನಾಮೆ ಕೊಟ್ಟಿರೋದ್ರಿಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಇದನ್ನ ವಿತರಣೆ ಮಾಡಬೇಕಾಗುತ್ತೆ. ಆದ್ರೆ ಇನ್ನು ಸ್ವಲ್ಪ ವಿಳಂಬವಾಗಬಹುದು. ಯಾಕಂದ್ರೆ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿರುವಂತದ್ದು, ಸಂಪುಟ ಪುನರ್ ರಚನೆ ಆಗುತ್ತೆ. ಆಹಾರ ಇಲಾಖೆ ಅಧಿಕೃತವಾಗಿ KH ಮುನಿಯಪ್ಪ ಅವರ ಕೈಗೆ ಸೇರಿದೆ. ಸೊ ಈಗ ಮುಂದಿನ ಬರೋ ದಿನಗಳಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಒಂದು ಆಹಾರ ಸಾಮಗ್ರಿಗಳನ್ನ ಇಂದಿರಾ ಕಿಟ್ ಮೂಲಕ ರಾಜ್ಯಾದ್ಯಂತ ಜನತೆಗೆ ವಿತರಣೆ ಮಾಡ್ತಾರೆ. ಕೇವಲ BPL ಕಾರ್ಡ್ ಇದ್ದವರಿಗೆ ಮಾತ್ರ ಅಲ್ಲ, ಅಂತ್ಯೋದಯ AY ಕಾರ್ಡ್ ಇದ್ದವರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಆದ್ರೆ ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿಯಾಗಿ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಮೊದಲೇ ಒಂದು ಘೋಷಣೆ ಮಾಡಿರುವಂತದ್ದು ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರ PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ 2 kg ಅಕ್ಕಿ, 3 kg ರಾಗಿ ಕೂಡ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಲಿ, ತುಂಬಾ ಜನ ಇಲ್ಲಿ ಪಡಿತರ ಪಡೆದುಕೊಂಡಿಲ್ಲ. ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಣೆ ಆಗಿಲ್ಲ. ಅಂತವರು ಜೂನ್ ತಿಂಗಳಲ್ಲಿ ಬೆರಳಚ್ಚು ಬಯೋಮೆಟ್ರಿಕ್ ಕೊಡೋದರ ಮೂಲಕ ಬಾಕಿ ಪಡಿತರವನ್ನ ಪಡ್ಕೋಬಹುದು ಅಂತಾನು ಕೂಡ ಒಂದು ಗುಡ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು. ಇನ್ನು ಈ ಒಂದು ಇಂದಿರಾ ಕಿಟ್ ವಿತರಣೆ ಏನಿದೆ ನೋಡಿ, ಅಂದ್ರೆ ಈ ಒಂದು ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಒಳಗೊಂಡ ಫುಡ್ ಕಿಟ್ ಏನಿದೆ, ಇದು ಸ್ವಲ್ಪ ವಿತರಣೆ ವಿಳಂಬವಾಗಬಹುದು. ಜೂನ್ ತಿಂಗಳಲ್ಲಿ ವಿತರಣೆ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿರ್ಬೋದು, ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಆಗಿರೋದ್ರಿಂದ ಇನ್ನು ಸ್ವಲ್ಪ ಏನಾದ್ರೂ ಸರ್ಕಾರದಲ್ಲಿ ಏನಾದ್ರೂ ಚರ್ಚೆಗಳಾದ್ರೆ, ಇದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಬಂದ್ರೆ ನಾವು ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತೇವೆ.
ಸೊ ಇನ್ನು ಮುಂದಿನ ಬರೋ ದಿನಗಳಲ್ಲಿ ಇನ್ನು ಕೆಲವು 15-20 ದಿನಗಳಲ್ಲಿ ಇದರ ಬಗ್ಗೆ ಅಪ್ಡೇಟ್ ಬರುತ್ತೆ. ಸೊ ಅವಾಗ ನಾವು ನಿಮಗೆ ಮತ್ತೊಮ್ಮೆ ಇದರ ಬಗ್ಗೆ ಅಪ್ಡೇಟ್ ಕೊಡಲಿದ್ದೇವೆ ಇಂದಿರಾ ಕಿಟ್ ಬಗ್ಗೆ. ಸದ್ಯಕ್ಕೆ ಇದು BPL ಕಾರ್ಡ್ ಮತ್ತು AY ಕಾರ್ಡ್ ಇದ್ದವರಿಗೆ ದೊಡ್ಡ ಒಂದು ಸುದ್ದಿ ಅಂತ ಹೇಳ್ಬಹುದು. ಇನ್ನು ಕೊನೆಯದಾಗಿ ಕರ್ನಾಟಕ ರಾಜ್ಯದಂತ ಯಾವೆಲ್ಲಾ ಜಿಲ್ಲೆಗಳಿಗೆ ಭಾರಿ ಮಳೆ, ನೋಡಿ ಮುಂಗಾರು ಮಳೆ ಎಂಟ್ರಿ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಜೂನ್ ತಿಂಗಳು ಶುರುವಾದ್ರೆ ಮಳೆಗಾಲ ಕೂಡ ಶುರು ಅಂತ ಕೆಲವರು ಹೇಳ್ತಾರೆ. ಈ ಬಾರಿ ಕೂಡ ಭರ್ಜರಿ ಮಳೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಯಾಕಂದ್ರೆ ಮುಂಗಾರು ಪೂರ್ವ ಮಾರುತಗಳು ತೀರೋಗೊಂಡಿದ್ದು ವಾತಾವರಣ ಸಂಪೂರ್ಣ ತಂಪಾಗಿರುವಂತದ್ದು. ಇದರ ಪ್ರಭಾವ ಇನ್ನಷ್ಟು ಮುಂದುವರಿಯಲಿದೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೊದಲಿಗೆ ಕರಾವಳಿ, ಮಲೆನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಗುಡುಗು, ಮಿಂಚು ಮತ್ತು ಭಾರಿ ಬಿರುಗಾಳಿ ಸಹಿತ ಒಂದು ಭಾರಿ ಆರ್ಭಟದೊಂದಿಗೆ ಭಾರಿ ಮಳೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಮುಖ್ಯವಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಶುರುವಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಇನ್ನು ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ರಾಜಧಾನಿಯಲ್ಲಿ ಕೂಡ ಭಾರಿ ಮಳೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಚಾಮರಾಜನಗರ, ಮಂಡ್ಯ, ಮೈಸೂರು ಹಾಗೂ ತುಮಕೂರು, ಕೊಡಗು ಈ ಭಾಗದಲ್ಲೂ ಕೂಡ ಭಾರಿ ಗುಡುಗು ಮಿಂಚು ಸಮೇತ ಮಳೆ ಆಗುತ್ತೆ. ಇನ್ನು ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಜಿಲ್ಲೆಗಳಲ್ಲೂ ಕೂಡ ಸಂಜೆ ಸುಮಾರಿಗೆ ಗಾಳಿ ಸಹಿತ ಹಗುರ ಮಳೆ ಆಗುತ್ತೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.